ಪ್ರಿಯರಾದವರೇ, ಹೇಗಿದ್ದೀರಾ? ದೇವರು ಕೈಬಿಟ್ಟರು. ನಿತ್ಯವೂ ಬೈಬಲ್ ಓದುತ್ತೇನೆ, ಪ್ರಾರ್ಥಿಸುತ್ತೇನೆ, ಆದರೆ ದೇವರು ಕೈಬಿಟ್ಟರು ಹಾಗೆ ಅನ್ನುತ್ತೀರಾ? ಅಂತಹ ಪರಿಸ್ಥಿತಿ ತಾನೆ ಎಲ್ಲರಿಗೂ ಬರುತ್ತದೆ, ನನಗೂ ಬಂದಿದೆ. ದೇವರು ನಮ್ಮನ್ನು ಮರೆತು ಬಿಟ್ಟರೋ, ಕೈಬಿಟ್ಟು ಬಿಟ್ಟರೋ ಅಂದುಕೊಳ್ಳುವ ಹಾಗೆ ಬರುತ್ತದೆ. ಇಂದು ನಿಮ್ಮ ಜೀವಿತದಲ್ಲಿ ಹಾಗೆ ಬಂದಿರಬಹುದು. ಆದ್ದರಿಂದ ಕರ್ತನು ಮರೆತು ಬಿಟ್ಟನೋ, ಕೈಬಿಟ್ಟು ಬಿಟ್ಟನೋ ಎಂದು ಕೆಲ ಸಮಯ ನಮಗೆ ಹಾಗೆ ತೋರುತ್ತದೆ. ದೇವರು ಏನು ಹೇಳುತ್ತಾರೆ ಗೊತ್ತಾ? ಏಷಾಯ 54ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ, ಕ್ಷಣ ಮಾತ್ರ ನೀನನ್ನು ಬಿಟ್ಟಿದ್ದೆನು, ಮಹಾ ಕೃಪೆಯಿಂದ ಸೇರಿಸಿಕೊಳ್ಳುವೆನು. ಆತನೇ ಹೇಳುತ್ತಾನೆ, ಕ್ಷಣ ಮಾತ್ರ ನೀನನ್ನು ಕೈಬಿಟ್ಟೆ. ಸ್ವಲ್ಪ ಕೈ ಬಿಟ್ಟು ನೋಡೋಣ ಇವನು ಏನ್ ಮಾಡುತ್ತಾನೆ, ಹೇಗೆ ನಡೆಯುತ್ತಾನೆ ಎಂಬುದಾಗಿ. ಕೆಲ ಸಮಯ ಪಕ್ಕದಲ್ಲೇ ಇರುವರು ಕೈಯನ್ನು ಮಾತ್ರ ಹಾಗೆ ಬಿಡುವರು. ಆಗಲೇ ನಾವು ಏನ್ ಮಾಡುತ್ತೇವೆ? ಅಯ್ಯೋ, ದೇವರು ಕೈ ಬಿಟ್ಟರು, ಮರೆತು ಬಿಟ್ಟರು ಎಂದು ತೊಳಲಾಡುತ್ತೇವೆ. ಕ್ಷಣ ಮಾತ್ರ ಅಂದರೆ ಹಾಗೆ ಕಣ್ಣನ್ನು ಮಿಟುಕಿಸಿ ನೋಡಿ ಎಷ್ಟು ಸಮಯ ಹಿಡಿಯುತ್ತದೆ. ಹೀಗೆ ಅನ್ನುವಷ್ಟು ಸಮಯ ಕಣ್ಣು ಮಿಟುಕಿಸುವುದು, ಅಷ್ಟೇ ಸಮಯ ದೇವರು ಕೈ ಬಿಡುವಂಥದ್ದು. ಕೈ ಬಿಟ್ಟ ಹಾಗೆ ಪಕ್ಕದಲ್ಲೇ ಇರುವರು ನಮ್ಮನ್ನು ಮುಳುಗುವುದಕ್ಕೋ ನಾಶವಾಗುವುದಕ್ಕೋ ಬಿಟ್ಟು ಬಿಡುವುದಿಲ್ಲ. ನಾವು ಹೇಗೆ ರಿಯಾಕ್ಟ್ ಮಾಡುತ್ತೇವೆಂದು ನೋಡುತ್ತಾರೆ. ಆಗ ಏನ್ ಮಾಡಬೇಕು? ಯೇಸುವೆ ನನ್ನನ್ನು ರಕ್ಷಿಸು, ನೀವೇ ನನಗೆ ಎಲ್ಲ, ಅದನ್ನೇ ಆತನು ಎದುರು ನೋಡುತ್ತಾನೆ. ಕೆಲವರು ಕ್ಷಣ ಮಾತ್ರದಲ್ಲಿ ಅಯ್ಯೋ ಅಮ್ಮ ಸತ್ತೆನು, ದೇವರೇ ಕೈ ಬಿಟ್ಟು ಬಿಟ್ಟರು ಹಾಗೆ ಅನ್ನುತ್ತಾರಲ್ಲ. ಆ ರೀತಿ ಹೇಳುತ್ತೇವಾ? ದೇವರೇ ನನ್ನ ಸಂಗಡ ಇದ್ದು ಕಾಪಾಡಿರಿ ಅನ್ನುತ್ತೇವಾ? ಅದನ್ನೆಲ್ಲ ನೋಡುವರು. ಹಾಗಾದರೆ ಕೈ ಬಿಡಲ್ಪಟ್ಟ ಹಾಗೆ ತೋರುತ್ತದೆ. ನೀವೇನ್ ಮಾಡಬೇಕು? ಯೇಸುವೆ ರಕ್ಷಿಸು ಹಾಗೆ ಕರೆಯಬೇಕು. ಪೇತ್ರನು ಸಮುದ್ರದಲ್ಲಿ ಮುಳುಗುತ್ತಾ ಇದ್ದಾನೆ. ದೋಣಿಯಿಂದ ಹೊರಗೆ ಬಂದನಲ್ಲವ? ಈ ರೀತಿ ದೋಣಿಯಲ್ಲಿ ಹೋಗುತ್ತಿದ್ದವನು ಏಸು ಸಮುದ್ರದ ಮೇಲೆ ನಡೆದು ಬರುತ್ತಾನೆ. ಪೇತ್ರನು ನಾನು ಸಮುದ್ರದ ಮೇಲೆ ನಡೆಯಬೇಕು, ಏಸು ಬಾ ಅಂದ ಕೂಡಲೇ ಸಮುದ್ರದ ಮೇಲೆ ನಡೆಯುತ್ತಾನೆ. ದಿಢೀರೆಂದು ಅವನು ಮುಳುಗುತ್ತಾನೆ. ತಕ್ಷಣ ಅಯ್ಯೋ ಅಮ್ಮ ಸತ್ತು ಹೋಗುತ್ತೇನೆ ಎಂದು ಕಿರುಚಲಿಲ್ಲ. ದೇವರೇ ರಕ್ಷಿಸು, ಏಸುವೆ ರಕ್ಷಿಸು. ತಕ್ಷಣ ಏಸು ಕೈಚಾಚಿ ಎತ್ತಿದನು. ಹಾಗಾದ್ರೆ ನೀವು ಏನ್ ಮಾಡಬೇಕು? ಏಸುವೆ ರಕ್ಷಿಸು, ಏಸುವೆ ಕಾಪಾಡು, ಏಸುವೆ ಸಹಾಯ ಮಾಡು ಎಂದು ಕರೆದರೆ ಮರುಕ್ಷಣ ಆತನು ನಿಮ್ಮ ಕೈಯನ್ನು ಹಿಡಿಯುವನು. ಕ್ಷಣ ಮಾತ್ರವೇ. ಆದ್ದರಿಂದ ನಿಮ್ಮನ್ನು ಸೇರಿಸಿಕೊಳ್ಳುವ ದೇವರು. ಕೈ ಬಿಟ್ಟು ಬಿಟ್ಟರೋ, ಮರೆತು ಬಿಟ್ಟರೋ ಅಂದುಕೊಳ್ಳಬೇಡಿ. ನಿಮ್ಮನ್ನು ಹೇಗೆ ಆತನು ಕೈ ಬಿಡುವನು, ಹೇಗೆ ಮರೆಯುವನು? ಸನ್ನಿವೇಶ ಹಾಗೆ ತೋರುತ್ತದೆ. ನೀವು ಏಸುವೆ ಎಂದು ಕರೆಯಿರಿ ಸಾಕು. ಕರೆಯುವಿರಾ? ಏಸುವೆ ನನ್ನನ್ನು ರಕ್ಷಿಸಿ, ಏಸುವೆ ಈ ಪರಿಸ್ಥಿತಿಯಿಂದ ಕಾಪಾಡಿ, ಏಸುವೆ ಈ ಪರಿಸ್ಥಿತಿಯನ್ನು ಬದಲಾಯಿಸಿಕೊಡಿ. ನೀವು ನನ್ನನ್ನು ಕೈ ಬಿಡಲು ಇಲ್ಲ, ಮರೆತು ಬಿಡಲು ಇಲ್ಲ. ಕ್ಷಣ ಮಾತ್ರ ಕೈ ಬಿಡಲ್ಪಟ್ಟ ಹಾಗೆ ಪರಿಸ್ಥಿತಿ, ಆದರೂ ನನ್ನ ಮೇಲೆ ಮಹಾ ಕೃಪೆಯಿಂದ ಸೇರಿಸಿಕೊಂಡಿರಿ. ಅದಕ್ಕಾಗಿ ಸ್ತೋತ್ರ ಸ್ತೋತ್ರ ಯೇಸುವಿನ ನಾಮದಲ್ಲಿ. ಆಮೇನ್, ಆಮೇನ್.